ನಮಸ್ಕಾರ ಸ್ನೇಹಿತರೆ, ಇವತ್ತು ರುಚಿಯಾದ ಮಂಗಳೂರು ಬನ್ಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುನ್ನ ಎಲ್ಲರಿಗೂ ರುಚಿ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಸಿಗುವಂತಹ ರೆಡಿಮೇಡ್ ಬನ್ಸಿನ ಹಿಟ್ಟು ಬಳಸಿ ಈ ಅಡುಗೆನ ಮಾಡ್ತಾ ಇದ್ದೇವೆ. ಒಂದು ಪಾತ್ರೆಗೆ ಬನ್ಸಿನ ಹಿಟ್ಟು, 200 ml ಅಷ್ಟು ಮೊಸರು ಹಾಗೂ 2 ಚಮಚದಷ್ಟು ಎಣ್ಣೆನ ಹಾಕಿ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನ ಚೆನ್ನಾಗಿ ನಾದ್ಕೊಳ್ಳೋಣ. ಇದು ಚಪಾತಿ ಹಿಟ್ಟಿನ ಥರ ಆಗಬೇಕು. ನೋಡಿ, ಇದು ಈ ಥರ ಆದಮೇಲೆ ಇದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿ ಇದನ್ನು 2 ಗಂಟೆಗಳ ಕಾಲ ಬದಿಗಿಡೋಣ. ನಂತರ ಇದನ್ನು ಚೆನ್ನಾಗಿ ಮತ್ತೆ ನಾದ್ಕೊಳ್ಳೋಣ. ಈ ಹಿಟ್ಟಿನಲ್ಲಿ ಮೇದ, ಬಾಳೆಹಣ್ಣಿನ ಅಂಶ, ಸೋಡಾ, ಸಕ್ಕರೆ, ಜೀರಿಗೆ, ಉಪ್ಪು ಎಲ್ಲ ಮೊದಲೇ ಇರುತ್ತೆ. ಈ ಹಿಟ್ಟಿನಲ್ಲಿ ಒಂದು ಭಾಗವನ್ನು ತಗೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಕಟ್ಕೊಳ್ಳೋಣ. ನೋಡಿ, ಈಗ ನಾವು ಉಂಡೆಗಳನ್ನ ಕಟ್ಟಿ ಆಗಿದೆ. ಈಗ ಒಂದು ಎಣ್ಣೆ ಸವರಿದ ಬಟರ್ ಪೇಪರನ್ನು ತಗೊಂಡು ಅದರ ಮೇಲೆ ಒಂದು ಉಂಡೆಯನ್ನಿಟ್ಟು ಇನ್ನೊಂದು ಎಣ್ಣೆ ಸವರಿದ ಬಟರ್ ಪೇಪರನ್ನು ಅದರ ಮೇಲೆ ಇಡೋಣ. ಈ ಥರ ಒಂದು ತಟ್ಟೆಯನ್ನು ಬಳಸಿ ಇದನ್ನು ಒತ್ತೋಣ. ಇದರ ಬದಲು ನೀವು ಲಟ್ಟಣಿಗೆಯನ್ನು ಸಹ ಬಳಸ್ಬೋದು, ಇಲ್ಲ ಕೈಯಲ್ಲೇ ಇದನ್ನು ಸಹ ಒತ್ಕೊಬೋದು. ಕೊನೆಯ ಹಂತದಲ್ಲಿ ಇದನ್ನು ಕರಿಯಬೇಕು. ಇದಕ್ಕೆ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಒತ್ತಿದ ಮಿಶ್ರಣವನ್ನು ಹಾಕಿ ಇದು ಮೇಲೆ ಬಂದಾದಮೇಲೆ ಇದರ ಮೇಲೆ ಸ್ವಲ್ಪ ಸ್ವಲ್ಪ ಈ ಥರ ಎಣ್ಣೆನ ಬಿಟ್ಕೊಳ್ಳೋಣ. ಒಂದು ಬದಿ ಚೆನ್ನಾಗಿ ಬಣ್ಣ ಬಂದಾದಮೇಲೆ ಇನ್ನೊಂದು ಬದಿಗೆ ತಿರುಗಿಸಿ ಇದನ್ನು ಚೆನ್ನಾಗಿ ಬಣ್ಣ ಬರೋವರೆಗೂ ಕರಿಯೋಣ. ನಮ್ಮ ಈ ಅಡುಗೆ ನಿಮಗೆ ಇಷ್ಟವಾದಲ್ಲಿ ಕೆಳಗಿರುವ ಲೈಕ್ ಬಟನ್ನ ಒತ್ತೋದನ್ನು ಮರಿಬೇಡಿ, ಹಾಗೂ ನಮ್ಮ ಚಾನಲ್ ರುಚಿನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನಮ್ಮ ಬಿಸಿಯಾದಂತಹ ರುಚಿಯಾದಂತಹ ಮಂಗಳೂರು ಬನ್ಸ್ ತಯಾರಾಗಿದೆ. ಇದು ಚಟ್ನಿ ಹಾಗೂ ಸಾಗು ಜೊತೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ತೆಗೆದು ತೋರಿಸ್ತೇನೆ. ಇದು ಒಳಗಿಂದ ಉಬ್ಬಿರುವುದು ತುಂಬ ಅವಶ್ಯಕ. ಈ ಅಡುಗೆಯನ್ನು ಖಂಡಿತವಾಗಿಯೂ ಮಾಡಿ ನೋಡಿ. ಧನ್ಯವಾದಗಳು.